ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ. ಇದನ್ನು ಕರ್ಬೂಜ ಅಂತಾರೆ. ಇದು ಸೀಸ್ನಲ್ ಫ್ರೂಟು. ನಾನು ಎಷ್ಟೋ ಸಲ ಇದ್ದೀನಿ, ಸೀಸ್ನಲ್ ಫ್ರೂಟ್ ಯಾವುದು ಬಿಡಬೇಡ್ರಿ. ಸೀಸ್ನಲ್ ಹಣ್ಣಾಗಲಿ, ಹಣ್ಣುಗಳು, ತರಕಾರಿ, ಸೊಪ್ಪುಗಳು ಯಾವುದೇ ಆಗಲಿ ಸೀಸ್ನಲ್ ಅದು ಬಿಡಬಾರ್ದು. ಕಾರಣ ಆಯಾ ಸೀಸನಲ್ಲಿ ಬರುವಂತಹ ಹಣ್ಣುಗಳಿಗೆ, ಕಾಯಿಗಳಿಗೆ, ತರಕಾರಿಗೆ ಮತ್ತು ಸೊಪ್ಪುಗಳಿಗೆ ಆ ಅಂಶವನ್ನು ಆ ಭೂಮಿಯಿಂದ ಎಳ್ಕೊತಾರೆ. ಎಳ್ಕೊಂಡು ತನ್ನ ಮಕ್ಕಳು ಸಂತತಿ ಅಂದರೆ ಬೀಜಕ್ಕೋಸ್ಕರ ಶೇಖರಣೆ ಮಾಡ್ತದೆ. ಬಿತ್ತನೆ ಬೀಜಕ್ಕೋಸ್ಕರ ಶೇಖರಣೆ ಮಾಡ್ತದೆ. ಅದನ್ನು ನಾವು ಸೇವನೆ ಮಾಡಿದಾಗ ಆ ಅಂಶಗಳು ನಮಗೆ ಲಭ್ಯವಾಗುತ್ತೆ. ಸ್ನೇಹಿತರೆ, ಇಂತಹ ರಾಸಾಯನಿಕ ರಹಿತ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಮಗೆಷ್ಟೋ ಲಾಭಗಳಿದೆ. ಅನ್ಸೀಸನ್ನು ಮುಟ್ಟಬಾರ್ದು. ಅನ್ಸೀಸನ್ಗೆ ಏನು ನಾವು ತಿಳ್ಕೊತೀವೋ ಅದು ರಿವರ್ಸ್ ಆಗೋದು ಬೇಡ. ಈಗಿನ ಕಾಲದಲ್ಲಿ ಎಲ್ಲ ವರ್ಷ ಉದ್ದಕ್ಕೂ ಕಾಯಿಗಳು ಕೊಡ್ತಾ ಇರ್ತೇವೆ, ವರ್ಷ ಉದ್ದಕ್ಕೂ ಹಣ್ಣುಗಳು ಕೊಡ್ತಾ ಇರ್ತೇವೆ, ವರ್ಷ ಉದ್ದಕ್ಕೂ ತರಕಾರಿ ಕೊಡ್ತಾ ಇರ್ತದೆ. ಆದರೆ ಆಯಾ ಸೀಸನಲ್ಲಿ ಬರುವಂತಹ ಹಣ್ಣು ಹಂಪಲು ಮತ್ತು ತರಕಾರಿಯನ್ನು ಸೇವನೆ ಮಾಡ್ತಾ ಬರಬೇಕು. ಈ ಕರ್ಬೂಜ ಲೆಗ್ಯುಮಿನೇಸಿ ಇದಕ್ಕೆ ಸೇರಿದ್ದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಇದೆ, ಕೆ ಇದೆ, ವಿಟಮಿನ್ B12 ಸ್ವಲ್ಪ ಲಭ್ಯವಾಗುತ್ತೆ. ಇವೆಲ್ಲ ಇರುವಂತಹ ಈ ಒಂದು ಹಣ್ಣಿನಲ್ಲಿ ನಾವು ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು, ಅಥವಾ ಈ ಒಟ್ಟು ಮೇಲೆ ತೆಗೆದು ಹಂಗೆ ಪಲ್ಪನ್ನು ಸೇವನೆ ಮಾಡ್ಬೋದು. ಆ ಬೀಜಗಳು ಬಿಸಾಕಂಗಿಲ್ಲ, ಅದು ಸಹ ಒಣಗಿಸಿ ಆ ಚಿಕ್ಕ ಮಕ್ಕಳು ಅದನ್ನು ಆ ಬೀಜ ತಿಂತಾರೆ. ಅಥವಾ ನಮ್ಗೆ ಹಾಗಲ್ಲ, ಸ್ವಲ್ಪ ಇದಾಗುತ್ತೆ ಅಂದರೆ ಆ ಸೀದ್ರಲ್ಲೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಆ ಬೀಜವನ್ನು ಮಿಕ್ಸಿಗೆ ಹಾಕಿ ಸೋದಿಸ್ಕೊಂಡು ಅದನ್ನು ಸಹ ಕಾಯಿಸಿ ಸ್ವಲ್ಪ ಕರಿಬೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದು ಭಾರಿ ಗುಡ್ ಟೇಸ್ಟ್ ಇರ್ತದೆ. ಇಂತಹ ಒಂದು ಇದನ್ನು ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಆಯಾ ಸೀಸನ್ ಬರೋದ್ರಲ್ಲಿ ಸೇವನೆ ಮಾಡಬೇಕು. ನಮಸ್ಕಾರ ಸ್ನೇಹಿತರೆ. ಮುಂದಿನ ಎಪಿಸೋಡ್ ಮತ್ತೊಂದು ತೋರಿಸ್ತೇವೆ, ಇನ್ನೊಂದು ತೋರಿಸ್ತೇವೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ.